ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಎಕ್ಸೆಲ್ ಏನಾದರೂ ಈ ಥರ ಓಪನ್ ಮಾಡಿದರೆ ಈ ಥರ ಫಾರ್ಮುಲಾಸ್ ಎರರ್ ತೋರಿಸ್ತಾ ಇದ್ದರೆ ಇದನ್ನು ಯಾವ ರೀತಿ ಕರೆಕ್ಷನ್ ಮಾಡೋದಂತ, ಅಂದರೆ ಯಾವ ರೀತಿ ಕ್ಲಿಯರ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನಿಮ್ಮ ಕಂಪ್ಯೂಟ್ರಲ್ಲಿ ಯಾವ ಫೈಲ್ ಕರೆಕ್ಷನ್ ಇದೆಯಲ್ಲ ಆ ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಫಾರ್ಮುಲಾ ಕರೆಕ್ಷನ್ ಆದರೆ ಈ ಸೆಟ್ಟಿಂಗ್ ಮಾಡೋಕ್ಕಾಗುತ್ತೆ. ಈ ಥರ ನಿಮ್ಮ ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದ್ದರೆ ಫಸ್ಟು ಅದನ್ನು ಕ್ಲೋಸ್ ಮಾಡಿ. ಇದು ಆ್ಯಕ್ಟಿವೇಷನ್ದು ಇನ್ನೊಂದು ಸಾರಿ ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದನ್ನು ನೋಡಿ, ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಆಪ್ಷನಲ್ಲಿ ಹೋಗಿ, ಇದರಲ್ಲಿ ಆಪ್ಷನಲ್ಲಿ ಹೋದರೆ, ಸೆಟ್ಟಿಂಗಲ್ಲಿ ಹೋಗಿ ಆಪ್ಷನಲ್ಲಿ ಹೋದರೆ ಈ ಥರ ಬೇರೆ ಬೇರೆ ಫಾರ್ಮುಲಾಸು ಬೇರೆ ಬೇರೆ ಸೆಟ್ಟಿಂಗ್ಸ್ ಇರ್ತವೆ. ಯಾವುದೇ ಥರದ ಕ್ಲಿಕ್ ಮಾಡಬೇಡಿ, ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾನು ಯಾವುದು ಹೇಳ್ಕೊಡ್ತೀನಲ್ಲ ಅದನ್ನು ಮಾತ್ರ ಕ್ಲಿಕ್ ಮಾಡಿ. ಫಸ್ಟ್ ಸೆಕೆಂಡ್ ಒಂದು ಫಾರ್ಮುಲಾ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ರೈಟ್ ಸೈಡ್ಗೆ ಎನೇಬಲ್ ಟೆರೇಟಿವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಬಾಕ್ಸಲ್ಲಿ ಟಿಕ್ ಮಾರ್ಕ್ ಮಾಡಿ ಸೇವ್ ಮಾಡಿ. ಈಗ ನೀವು ಇದನ್ನು ನಿಮ್ಮದೇನಿದೆಯಲ್ಲ ಫೈಲ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸಾರಿ ಓಪನ್ ಮಾಡಿ. ಆ ಥರ ಯಾವುದೇ ಥರದ ಪ್ರಾಬ್ಲಮ್ ಬರೋದೇ ಇಲ್ಲ. ನೀವು ಒಂದು ಸಾರಿ ನಿಮ್ಮ ಕಂಪ್ಯೂಟ್ರಲ್ಲಿ ಟ್ರೈ ಮಾಡಿ. ಆಮೇಲೆ ಇದೇನು ಮತ್ತೆ ಆಫೀಸ್ ಆ್ಯಕ್ಟಿವೇಷನ್ ಅಂತ ಇದೆಯಲ್ಲ ಈ ಥರ ಇದನ್ನು ಕ್ಲೋಸ್ ಮಾಡೋ ರೀತಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ, ಅದನ್ನು ನೋಡಿ. ಈ ಥರ ಹೊಸ ವೀಡಿಯೋಸ್ ಇರೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.